ಆಯೋಜನಾ ಸಮಿತಿ ಕಳಸ. ಇವತ್ತು ನಾವು ಕಳಸ ನಗರಾಲಂಕಾರವನ್ನು ಹಮ್ಮಿಕೊಂಡಿದ್ದೇವೆ. ಜನವರಿ 11ರಂದು ಕಳಸದಲ್ಲಿ ಆಯೋಜನಾ ಸಮಿತಿ ಕಡೆಯಿಂದ ಹಿಂದೂ ಸಮಾಜೋತ್ಸವವನ್ನು ನಾವು ಕಳಸದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಕಳಸದ ರಥಬೀದಿಯಲ್ಲಿ ಬಂಟಿಂಗ್ಸು, ಫ್ಲಾಗು ಹಾಗೂ ಬ್ಯಾನರ್ಗಳನ್ನ ಅಳವಡಿಸ್ತಾ ಇದ್ದೀವಿ. ಸಂಘ ಶತಾಬ್ದಿಯ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಳಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಹಿಂದೂ ಸಮಾಜೋತ್ಸವ ಆಗುವಂಥದ್ದು ವಿಶೇಷ. ಯಾಕಂತ ಹೇಳಿದ್ರೆ ನಮಗೆ ಜನವರಿ 30ರಂದು ಕಳಸ ಜಾತ್ರೆ ಇದೆ, ಮತ್ತು ಜನವರಿ 15ರಂದು ಬಾಳೆಹೊಳೆ ಜಾತ್ರೆ ಇದೆ. ನಮಗೆ ಸಂಘದಿಂದ ಬಂದ ಮಾಹಿತಿ ಪ್ರಕಾರ ಫೆಬ್ರವರಿಯಲ್ಲಿ ಮಾಡಬೇಕಿತ್ತು, ಬಟ್ ನಾವು ದ ಟೈಮ್ ಇಸ್ ಶಾರ್ಟ್ ನಮಗೆ. ಹಾಗಾಗಿ ನಾವು ಜನವರಿ 11ರ ಭಾನುವಾರ ಇಟ್ಕೊಂಡಿದ್ದೀವಿ. ಕಳಸದ ಸಮಸ್ತ ಬಾಂಧವರು ನಮ್ಮ ಹಿಂದೂ ಸಮಾಜೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಬೇಕು. ನೆನ್ಪಿಟ್ಕೊಳ್ಳಿ, ಜನವರಿ 11 ಭಾನುವಾರ, ಜನವರಿ 11 ಭಾನುವಾರ, ಜನವರಿ 11 ಭಾನುವಾರ. ತಪ್ಪದೆ ಆಗಮಿಸಿ ನಮ್ಮ ಹಿಂದೂ ಸಮಾಜದ ಏಕತಾ ಸ್ವರವನ್ನು ಮೊಳಗಿಸಿ. ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ರಘುನಾಥ್, ಕೆಸುವಿನಕ್ಲು ಎಸ್ಟೇಟ್ ಮರ್ಸಣಿಗೆ, ಹಾಗೂ ಗೌರವ ಉಪಸ್ಥಿತಿಯನ್ನು ನಮ್ಮ ಹೊರನಾಡಿನ ಶ್ರೀಕ್ಷೇತ್ರ ಹೊರನಾಡಿನ ಶ್ರೀಜಿ ಡಾಕ್ಟರ್ ಭೀಮೇಶ್ವರ್ ಜೋಶಿ ಅವರು, ಮತ್ತು ದಿಕ್ಸೂಚಿ ಭಾಷಣಕಾರರಾಗಿ ಯಾದವ್ ಕೃಷ್ಣ, ಸಾಮಾಜಿಕ ಚಿಂತಕರು ಶಿವಮೊಗ್ಗ, ಇವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇದು ಪ್ರಪ್ರಥಮವಾಗಿ ಕಳಸದಲ್ಲಿ ನಡೆಯುತ್ತೆ. ಹಾಗೂ ಮುಂದಿನ ಮಟ್ಟದಲ್ಲಿ ಹಿರೇಬೈಲು, ಇಡ್ಕಿಣಿ ಗ್ರಾಮ ಪಂಚಾಯತಿ ಸೇರಿ ಹಿರೇಬೈಲು ನಡೆಯುತ್ತೆ. ಬಾಳೆಹೊಳೆ, ತಲಗೋಡು ಗ್ರಾಮದವರು ಸೇರಿ ಬಾಳೆಹೊಳೆಯಲ್ಲಿ ಮಾಡ್ತಾರೆ. ಮರ್ಸಣಿಗೆ ಅವರು ಮರ್ಸಣಿಗೆಯಲ್ಲಿ ಮಾಡ್ತಾರೆ. ಬಾಳೂರು, ಕೂವೆ, ಗಬ್ಗಲ್, ನಿಡುವಾಳೆ ಅವರು ಬಾಳೂರಲ್ಲಿ ಮಾಡ್ತಾರೆ. 25ನೇ ತಾರೀಕು ಸಂಜೆ ಬಾಳೂರು, ಮಧ್ಯಾಹ್ನ ಬಾಳೆಹೊಳೆ, ಬೆಳಗ್ಗೆ ಮರ್ಸಣಿಗೆ. 18ನೇ ತಾರೀಕು ಹಿರೇಬೈಲಿನಲ್ಲಿ ನಮ್ಮ ಪಕ್ಕದ ಊರಾದ ಹರಿಹರಪುರದ ಗುರುಗಳಾದ ಹರಿಹರಪುರ ಮಠಾಧೀಶರು ಆಗಮಿಸ್ತಾ ಇದ್ದಾರೆ. ಹಾಗೂ ದಿಕ್ಸೂಚಿ ಭಾಷಣಕಾರರಾಗಿ ಹಿರೇಬೈಲಿನಲ್ಲಿ ನಮ್ಮೆಲ್ಲರ ಹಿಂದೂ ರಕ್ತದಲ್ಲಿ ಓಡಾಡುವಂತಹ ಜಗದೀಶ್ ಕಾರಂತ್ ಇವರು ಬರ್ತಾ ಇದ್ದಾರೆ. ಎಲ್ಲ ಹಿಂದೂ ಬಾಂಧವರು ಆಗಮಿಸಿ ಒಂದು ಸಕ್ಸಸ್ ಮಾಡಿಕೊಡ್ಬೇಕಾಗಿ ವಿನಂತಿ. ಶ್ರೀನಿವಾಸ್ ಭಟ್, ವರ್ತಕರು, ಕಳಸ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ಕಳಸದಲ್ಲಿ ಆಯೋಜಿಸಿರುವಂಥ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಕಳಸದ ನಗರಗಳಲ್ಲಿ ನಗರಾಲಂಕಾರವನ್ನು ಒಂದು 5 ತಂಡಗಳಾಗಿ ನಿರ್ವಹಣೆ ಮಾಡಿ 30ಕ್ಕೂ ಹೆಚ್ಚು ಸಂಖ್ಯೆಯ ಕಾರ್ಯಕರ್ತರು ನಗರ ಅಲಂಕಾರವನ್ನು ಮಾಡ್ತಿದ್ದಾರೆ. ಅದೇ ರೀತಿ ನಾಡಿದ್ದು ಭಾನುವಾರ 11ನೇ ತಾರೀಕು ನಡೆಯುವಂತಹ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ತಾಲೂಕು, ಕಳಸ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಕೂಡ ಕಾರ್ಯಕ್ರಮಕ್ಕೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಕಾರ್ಯಕ್ರಮವು ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಅಲ್ಲಿಂದ ಮೆರವಣಿಗೆಯೊಂದಿಗೆ ಸಾಗಿ ಮಹಾವೀರ ಸರ್ಕಲ್ನಲ್ಲಿ ವೃತ್ತದಿಂದ ಹಿಂದಿರುಗಿ ನಮ್ಮ ದುರ್ಗಾ ಮಂಟಪದಲ್ಲಿ ಸಭಾ ಕಾರ್ಯಕ್ರಮ ಇರುತ್ತದೆ. ಅದರಲ್ಲಿ 4 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆದ ಕಾರಣದಿಂದ 4 ಗಂಟೆಗೆ ಫಲಹಾರದ ವ್ಯವಸ್ಥೆ ಇದೆ. ಫಲಹಾರ ಆದ ನಂತರದಲ್ಲಿ 4:15ರಿಂದ ಸಭಾ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಳಸದ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.